ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಫಸ್ಟ್ ನಂಗೆ ಹೇಳಿಬಿಡಿ ಯಾರಿಗೆಲ್ಲ 98% ಬೇಕು SSLCಯಲ್ಲಿ ಅಂತ. ಬೇಗ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ 98% ಅಂತ ಟೈಪ್ ಮಾಡಿ. ಎಸ್, ಆಲ್ಮೋಸ್ಟ್ ಎಲ್ಲರಿಗೂ ಆಸೆ ಇರುತ್ತಲ್ಲ, ಒಳ್ಳೆ ಮಾರ್ಕ್ಸ್ ಪಡಿಬೇಕು, 95%, 98%, 100% ಬರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ, ಹೌದಾ ಅಲ್ವಾ? ಸೊ ಆ ಆಸೆ ನಾನು ನಿಜ ಮಾಡಬೇಕು ಅಂತಲೇ ನಾನು ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡ್ತೀನಿ, ಸ್ಟ್ರಾಟಜೀಸ್ನ ಕೊಡ್ತೀನಿ, ಸೊ ದ್ಯಾಟ್ ನಿಮಗೆ ಈಗಲಿಂದನೇ ರೂಢಿ ಆಗುತ್ತೆ. ಓಕೆ, ನಾನು ಈ ಥರ ಇರಬೇಕು, ಈ ಥರ ಇರಬೇಕು, ಈ ಥರ ಇದ್ದರೆ ಡೆಫಿನೆಟ್ಲಿ ನಾನು ಅಂದ್ಕೊಂಡಿದ್ದು ನಾನು ಸಾಧಿಸ್ತೀನಿ, ನಂಗೆ 98% ಬಂದೇ ಬರುತ್ತೆ ಅನ್ನೋ ಒಂದು ಯೋಚನೆ ಯಾರಿಗೆಲ್ಲ ಇದೆಯೋ ಈ ವಿಡಿಯೋನ ಖಂಡಿತವಾಗ್ಲೂ ಕೊನೆ ತನಕ ನೋಡಿ, ಆಯಿತಾ? ಫಸ್ಟ್ ಆಫ್ ಆಲ್, ದ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮೇಕ್. ಏನು ಮಾಡ್ತಾರೆ? ಪ್ರಾಬ್ಲಮ್ ಏನಪ್ಪ ಅಂತಂದರೆ ರಿವಿಷನ್ ಮಾಡ್ಕೊಳ್ಳೋದಿಲ್ಲ, ಕೇರ್ಲೆಸ್ ಆಗಿ ಮಿಸ್ಟೇಕ್ಸ್ ಮಾಡೋವಂಥದ್ದು, ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮಾಡೋವಂಥದ್ದು, ಲ್ಯಾಕ್ ಆಫ್ ರೈಟಿಂಗ್ ಪ್ರಾಕ್ಟೀಸ್. ಓದ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, 2 ಅವರಲ್ಲ, 3 ಅವರಲ್ಲ, 5 ಅವರ್ ಕೂತ್ಕೊಂಡು ಓದ್ತಾ ಇದ್ದೀರಾ, ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನೀವು ಏನೇ ಓದಿದ್ರೂ ಅದನ್ನು ಪರಿಷ್ಕರಣೆ ಮಾಡ್ತಾನೇ ಇರಬೇಕು, ರಿವಿಷನ್ ಮಾಡ್ತಾನೇ ಇರಬೇಕು. ಓದಿದ್ದೀನಿ ಅಂತ ಸುಮ್ಮನೆ ಆಗಿಬಿಟ್ರೆ ರಿವಿಷನ್ ಮಾಡ್ದಿರಾ, ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ನೆಕ್ಸ್ಟ್, ಕೇರ್ಲೆಸ್ ಮಿಸ್ಟೇಕ್ಸ್. ಸುಮ್ಮನೆ ಓವರ್ ಕಾನ್ಫಿಡೆನ್ಸಲ್ಲೂ ಹೋಗಿ ಮಿಸ್ಟೇಕ್ ಮಾಡೋದು. ಅವ್ರು ಹೌ ಅಂತ ಕೇಳಿರ್ತಾರೆ ಕ್ವೆಶ್ಚನಲ್ಲಿ, ನೀವು ವೆನ್ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಬಂದಿರ್ತೀರ. ಕೇರ್ಲೆಸ್ಸು. ಹೌ ಅನ್ನೋದಕ್ಕೂ ಆನ್ಸರ್ ಗೊತ್ತು, ವೆನ್ ಅನ್ನೋದಕ್ಕೂ ಆನ್ಸರ್ ಗೊತ್ತು, ಬಟ್ ಕರೆಕ್ಟಾಗಿ ನೋಡಬೇಕು ಕ್ವೆಶ್ಚನ್. ಸೊ ಆ ಥರ ಕೇರ್ಲೆಸ್ ಮಿಸ್ಟೇಕ್ಸ್ ಮಾಡೋವಂಥದ್ದು, ಅಥವಾ ಕ್ವೆಶ್ಚನ್ ನಂಬರ್ ಏನೋ ಹಾಕ್ಬಿಡೋ ಅಂಥದ್ದು, ಗೊತ್ತಿದ್ರೂ ಸ್ಮಾಲ್ ಸಿಲಿ ಮಿಸ್ಟೇಕ್ಸ್ ಮಾಡಿಬಿಡೋ ಅಂಥದ್ದು, ಚೆಕ್ ಮಾಡೋದಿಲ್ಲ ಪೇಪರ್ನ, ಆ ಥರ ಪ್ರಾಬ್ಲಮ್ಸು. ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಓದಿದ್ದೀನಿ ಬಿಡು, ಏನು ಜೂನ್ ಮಂತಿಂದ ಓದ್ತಾ ಬಂದಿದ್ದೀನಿ, ಜುಲೈಯಿಂದ ಓದ್ತಾ ಬಂದಿದ್ದೀನಿ, ಇವಾಗ ಏನು ನಾನು ಲಾಸ್ಟ್ ಇನ್ನೇನು ಎಕ್ಸಾಮ್ ಇವತ್ತಿದೆ, ನಾಳೆ ನಾಳೆ ಅಂತ ಇದ್ದೀನಿ, ಎಕ್ಸಾಮ್ ಇವತ್ತಿದೆ ಅಂತಂದರೆ 1 ಡೇ ಪ್ರೀವಿಯಸ್ ಕೂತ್ಕೊಂಡು ಓದೋ ಅಂಥದ್ದು. ಸೊ ಆ ಥರ ಎಲ್ಲ ಮಾಡೋಂಗಿದ್ರೆ ದಟ್ ಈಸ್ ಆಲ್ಸೋ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಲ್ಯಾಕ್ ಆಫ್ ರೈಟಿಂಗ್ ಪ್ರಾಕ್ಟೀಸ್. ನಾವಂತೂ 1000 ಸತಿ ಹೇಳಿದ್ದೀವಿ, ಪರೀಕ್ಷೆಯಲ್ಲಿ ಎಲ್ಲ ಟೀಚರ್ಸು ಹೇಳ್ತಾ ಇದ್ದಾರೆ, ಬರೆದು ಪ್ರಾಕ್ಟೀಸ್ ಮಾಡಿ, ತುಂಬ ಇಂಪಾರ್ಟೆಂಟ್ ಅಂತ. ಮಾಡೋದಿಲ್ಲ, ಒಬ್ಬರೂ ಯಾರ ಮಾತು ಕೇಳೋದಿಲ್ಲ. ಸೊ ಆ ಥರ ಇದ್ದರೆ ಡೆಫಿನೆಟ್ಲಿ ದಟ್ ಈಸ್ ಅಗೇನ್ ಆ್ಯನ್ ಅದರ್ ಪ್ರಾಬ್ಲಮ್. ಸೊ ಯೂಶಲಿ ನೀವು ಮಾಡುವಂಥ ಪ್ರಾಬ್ಲಮ್ಸ್ ಇದು, ಹೌದಾ ಅಲ್ವಾ? ನೀವು ಫೇಸ್ ಮಾಡುವಂಥ ಪ್ರಾಬ್ಲಮ್ಸ್ಗಳು ಇವು. ಸೊ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನೀವು ಇದನ್ನು ಹೋಗಲಾಡಿಸ್ಬೇಕು ಅಂತ ಅಂದರೆ ಮೋಟಿವೇಶನ್ಗೆ ಕಾಯೋದನ್ನು ನಿಲ್ಲಿಸಿ ಮಕ್ಕಳೇ. ಓಕೆ, ಯಾರಾದರೂ ಒಬ್ಬರು ಬಂದು ಹೇಳಿದ್ರೇ ನಾನು ಮಾಡೋದು, ಆ ಹೇಳೋದನ್ನು ಕೂಡ 1000 ಸರಿ ಹೇಳಬೇಕು, ಆಗಲೇ ನಂಗೆ ತಲೆಗೆ ಹೋಗೋದು ಅಂತಂದರೆ ದ್ಯಾಟ್ಸ್ ಅ ಬಿಗ್ ನೋ. ನಿಮಗೇ ಬರಬೇಕು, ನಾನು ಓದಬೇಕು, ನಾನು ಮಾಡಬೇಕು, ಇಷ್ಟೆಲ್ಲ ಬಡ್ಕೋತಾ ಇದ್ದಾರೆ ಟೀಚರ್ಸು, ಮನೇಲಿ ಅಪ್ಪ ಅಮ್ಮ, ಸ್ಕೂಲಲ್ಲಿ ಟೀಚರ್ಸ್ ಎಲ್ಲರೂ ಇಷ್ಟೆಲ್ಲ ಬಡ್ಕೋತಾ ಇದ್ದಾರೆ ನನಗೋಸ್ಕರ. ಸೊ ನಾನೇನಾದರೂ ಒಂದು ಮಾಡಬೇಕು, ನನ್ನ ಪ್ರಯತ್ನ ನಾನು ಪಡಬೇಕು. ಸೊ ಈ ಥರದ್ದು ನಿಮ್ಮ ತಲೆಯಲ್ಲಿ ಬರಬೇಕು, ಆಯಿತಾ? ವಾಟ್ ಟಾಪರ್ಸ್ ರಿಲೈ ಆನ್ ಇನ್ಸ್ಟೆಡ್? ಮೋಟಿವೇಶನ್ ಬದಲು ಏನು ಮಾಡ್ತಾರಪ್ಪ ಅಂತಂದರೆ ಡಿಸಿಪ್ಲಿನ್. ನಾನು ಇವತ್ತು 5 ಗಂಟೆ ಕೂತ್ಕೋತಾ ಇದ್ದೀನಿ ಓದೋದಕ್ಕೆ ಅಂತಂದರೆ ನಾಳೆನೂ 5 ಗಂಟೆ ಕೂತ್ಕೋತಾ ಇದ್ದೀನಿ, ಇನ್ನು ನೆಕ್ಸ್ಟ್ 3-4 ಮಂತ್ಸು ನಾನು 5 ಗಂಟೆಗೆ ಕೂತ್ಕೋತಾ ಇದ್ದೀನಿ ಓದೋದಕ್ಕೆ. ಎಕ್ಸಾಮ್ ಆದ್ರೂ ನಾನು ಅದೇ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ಸ್ ದ ಡಿಸಿಪ್ಲಿನ್. ಹಂಗಿರಬೇಕು. ರೊಟೀನ್ ನಾನು ಹೇಳ್ದೆ ಅಲ್ಲ, ಲೈಕ್ 5 to 6 ನಾನು ಈ ಸಬ್ಜೆಕ್ಟ್ ಓದ್ತೀನಿ, 6 to 7 ಈ ಸಬ್ಜೆಕ್ಟ್ ಓದ್ತೀನಿ, 10 minutes ಬ್ರೇಕ್ ತೊಗೋತಾ ಇದ್ದೀನಿ, ಅದಾದಮೇಲೆ ಡಿನ್ನರ್ ಮಾಡ್ತೀನಿ, ಅದಾದಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಓದ್ತೀನಿ, ರಿವಿಷನ್ ಇವಾಗ ಮಾಡ್ತೀನಿ, ಹೋಮ್ವರ್ಕ್ ಈ ಟೈಮಲ್ಲಿ ಮಾಡ್ತೀನಿ. ಸೊ ಆ ರೊಟೀನನ್ನು ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದೇ ಟೈಮಿಗೆ ತಿಂತಾರೆ, ಇದೇ ಟೈಮಿಗೆ ಮಲ್ಗೋದು, ಇದೇ ಟೈಮಿಗೆ ನಾನು ಓದ್ಕೊಳ್ಳೋ ಅಂಥದ್ದು. ಸೊ ದ್ಯಾಟ್ಸ್ ಅ ರೊಟೀನ್, ಆಯಿತಾ? ಅದನ್ನು ಫಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಕನ್ಸಿಸ್ಟೆನ್ಸಿ, ಪ್ರತಿದಿನ ಮಾಡುವಂಥದ್ದು. ಓಕೆನಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯೂಶಲಿ ಆವ್ರೇಜ್ ಸ್ಟೂಡೆಂಟ್ಸ್, ಬಿಲೋ ಆವ್ರೇಜ್ ಸ್ಟೂಡೆಂಟ್ಸ್ ಮೋಟಿವೇಶನ್ಗೆ ಕಾಯ್ತಾ ಇರ್ತಾರೆ, ಟಾಪರ್ಸ್ ಮಾಡೋದಿಲ್ಲ, ಮೋಟಿವೇಶನ್ಗೆ ಕಾಯೋದಿಲ್ಲ. ಮೋಟಿವೇಶನ್ ಬೇಕು, ಎಲ್ಲರಿಗೂ ಬೇಕು, ಬಟ್ ಅದಕ್ಕೋಸ್ಕರ ಅಂತಲೇ ಕಾಯ್ಕೊಂಡು ಇರೋದಿಲ್ಲ. ಇನ್ಸ್ಟೆಡ್ ಡಿಸಿಪ್ಲಿನ್ ಆಗಿರೋದು, ರೋಟೀನ್ನ ಮೇಂಟೈನ್ ಮಾಡೋದು, ಪ್ರತಿದಿನ ಓದ್ಕೊಳ್ಳೋ ಅಂಥದ್ದು, ಕನ್ಸಿಸ್ಟೆಂಟ್ ಆಗಿರೋ ಅಂಥದ್ದು ಮಾಡ್ತಾರೆ. ನೆಕ್ಸ್ಟ್, ದ 250 ಡೇ ಚಾಲೆಂಜ್ ಅಥವಾ ದ 250 ಡೇ ಅಡ್ವಾಂಟೇಜ್ ಅಂತಲೇ ತೊಗೊಳ್ಳಿ. ಆಲ್ಮೋಸ್ಟ್ 250 ಡೇಸ್ ಇದೆ ನಿಮ್ಮ ಎಕ್ಸಾಮ್ಗೆ. ಇದನ್ನು ಒಂದು ಚಾಲೆಂಜ್ ಆಗಿ ತೊಗೊಳ್ಳಿ, ಒಂದು ಅಡ್ವಾಂಟೇಜ್ ಆಗಿ ತೊಗೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸೊ 250 ಡೇಸ್ ನೀವು ಪ್ರತಿದಿನ ಒಂದು 2 ಅವರ್ ಕೂತ್ಕೊಂಡು ಓದ್ತಾ ಇದ್ದೀರಾ ಅಂತ ಅಂದರೆ ಎಷ್ಟಾಯಿತು? ಸೊ 250 ಡೇಸ್ ಇಂಟು 2, ಆಯಿತಾ? 2 hours. ಸೊ ಆಲ್ಮೋಸ್ಟ್ 500 hours.
ಸೊ 500 hours ಅಲ್ಲಿ 100+ ಚಾಪ್ಟರ್ಸ್ ಓದ್ಕೋಬೋದು, ರಿವಿಷನ್ ಮಾಡ್ಕೋಬೋದು, ಮತ್ತೆ ರಿವಿಷನ್ ಮಾಡ್ಕೋಬೋದು, ಮತ್ತೆ ರಿವಿಷನ್ ಮಾಡ್ಕೋಬೋದು. ಸೊ ಅಷ್ಟು ಟೈಮ್ ಇದೆ ನಿಮಗೆ. ಆ್ಯಂಡ್ 250 ಇಸ್ ಜಸ್ಟ್ ಆನ್ ಆ್ಯನ್ ಆ್ಯಾವ್ರೇಜ್. ನಾನು ಫೆಬ್ರವರಿವರೆಗೂ ತೊಗೊಂಡಿದ್ದೀನಿ. ಮಾರ್ಚ್ ಬಿಟ್ಬಿಟ್ಟು ಫೆಬ್ರವರಿವರೆಗೂ ಆಲ್ಮೋಸ್ಟ್ 250 ಡೇಸ್ ಇದೆ. ಇದಕ್ಕಿಂತ ಬೇಕಾ? ಇಷ್ಟು ಡೀಟೇಲ್ಡಾಗಿ ನಾನು ಲೆಕ್ಕ ಹಾಕಿ ನಾನೇ ಮ್ಯಾಥ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಬೇಕಾ? ಸೊ ದಿಸ್ ಇಸ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್. ನೀವೊಂದು ಚಾಲೆಂಜ್ ಆಗಿ ತೊಗೋಬೇಕು, ಇದನ್ನು ಅಡ್ವಾಂಟೇಜ್ ಆಗಿ ತಿರ್ಗಿಸ್ಕೋಬೇಕು ನೀವು. ಇಟ್ ಕ್ಯಾನ್ ಬಿ ಅ ಡಿಸ್ಅಡ್ವಾಂಟೇಜ್. 250 ಡೇಸಲ್ಲಿ ನೀವು 225 ಡೇಸ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಡಿಸ್ಅಡ್ವಾಂಟೇಜ್. ಬಟ್ ಪ್ರತಿಯೊಂದು ದಿನನೂ ನೀವು ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ದೆನ್ ಇಟ್ಸ್ ಎನ್ ಅಡ್ವಾಂಟೇಜ್. ಆಯಿತಾ? ಸೊ ಸ್ಟಡಿ ಲೈಕ್ ಅ ಟಾಪರ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ರೀಡ್ ಅದೇ ಮಾಡ್ತಾರೆ, ಹೌದಾ ಅಲ್ವಾ? ಓದು. ಬಟ್ ಟಾಪರ್ಸ್ ಓದ್ತಾರೆ, ರೀಕಾಲ್ ಮಾಡ್ತಾರೆ ಹಾಗೂ ಬರೀತಾರೆ. ಓದ್ತಾರೆ, ಪರಿಷ್ಕರಣೆ ಮಾಡ್ತಾರೆ, ಬರೀತಾರೆ, ಮತ್ತೆ ಓದ್ತಾರೆ. ಸೊ ಇದು ಒಂದು ಲೂಪಲ್ಲಿ ಆಗುತ್ತೆ. ಆಯಿತಾ? ಸೊ ಈ ಥರ ಒಂದು ಲೂಪಲ್ಲಿ ಆಗುತ್ತೆ. ಈ ಥರನೇ ಇರಬೇಕು, ಒಂದು ಸೈಕಲ್ ಥರ ಇರಬೇಕು. ದೆನ್ ಓನ್ಲಿ ಟಾಪ್ ಸ್ಟೂಡೆಂಟ್ಸ್ ಆಗ್ತೀರ. ಅಥವಾ ಯು ವಿಲ್ ಬಿ ಒನ್ ಆಫ್ ದ ಸ್ಟೂಡೆಂಟ್ಸ್. ಎಲ್ಲರ ಥರ ನೀವು ಒಬ್ಬ ಸ್ಟೂಡೆಂಟ್ ಆಗಿರ್ತೀರ. ನೀವೇ ಯೋಚನೆ ಮಾಡಿ ನೀವು ಎಲ್ಲಿರಬೇಕು ಅಂತ. ಆಯಿತಾ? ಸೊ ದ ಸೆಲ್ಫ್ ಟೆಸ್ಟ್ ರೂಲ್ನ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತಂದರೆ ಕೆನ್ ಐ ಎಕ್ಸ್ಪ್ಲೇನ್ ಇಟ್. ಇವಾಗ ನಾನು ಓದಿರೋ ವಿಷಯ ನಾನು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ ಆವಾಗ ನಾನು ಆ ಒಂದು ಸಬ್ಜೆಕ್ಟಲ್ಲಿ ನಂಗೆ ಸ್ವಲ್ಪ ಹಿಡಿತಾ ಬಂದಿದೆ ಅಂತ. ಸೊ ಆ ಥರ ಹಿಡಿತಾ ಬರೋವರೆಗೂ ಪ್ರಯತ್ನ ಪಡ್ತಾರೆ. ನಾನು ಬೇರೆಯವ್ರು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇದೆಯಾ, ಏನು ತೊದಲ್ದಿರಾ ಅಥವಾ ಪುಸ್ತಕ ನೋಡ್ದಿರಾ ಲೈವಲ್ಲಿ ನಾನು ಮಾಡೋಕ್ಕಾಗ್ತಾ ಇದೆಯಾ, ನನ್ನ ಫ್ರೆಂಡ್ಸ್ಗಾಗಿರ್ಬೋದು, ಸಿಬ್ಲಿಂಗ್ಸ್ಗಾಗಿರ್ಬೋದು ಮಾಡೋಕ್ಕಾಗ್ತಾ ಇದೆಯಾ, ಅಥವಾ ನನಗೆ ನಾನು ಮಿರರ್ ಮುಂದೆ ನೋಡಿಕೊಂಡು ದೆನ್ ಪರ್ಫೆಕ್ಟ್, ಐ ಆಮ್ ವೆಲ್ ಆ್ಯಂಡ್ ಗುಡ್. ಆ ಥರ. ಕೆನ್ ಐ ರಿಮೆಂಬರ್ ಇಟ್ ವಿತೌಟ್ ದ ಬುಕ್. ನಾನು ಬುಕ್ ನೋಡ್ದಿರಾನು ನಂಗೆ ನೆನಪಿದ್ಯಾ ಇದೆಲ್ಲ. ಕೆನ್ ಐ ರೈಟ್ ಇಟ್ ಇನ್ ದ ಎಕ್ಸಾಮ್. ಸೊ ಎಕ್ಸಾಮಲ್ಲಿ ನಾನು ಬರೀಬೋದಾ, ನೋಡ್ದಿರಾ ಮಾಡ್ದಿರಾ ನಾನು ಎಕ್ಸಾಮಲ್ಲಿ ಬರೀಬೋದಾ ಇದೆಲ್ಲ. ಸೊ ಇದೆಲ್ಲ ನೀವು ಮಾಡ್ತಾ ಇದ್ದೀರಾ, ಆಗ್ತಾ ಇದೆ ಅಂತಂದರೆ ದೆನ್ ಈ ಸೆಲ್ಫ್ ಟೆಸ್ಟ್ ರೂಲ್ ಏನಿದೆ ಅದರಲ್ಲಿ ಪಾಸ್ ಆಗಿದ್ದೀರಾ, ಸೆಲ್ಫ್ ಟೆಸ್ಟಲ್ಲಿ ಪಾಸ್ ಆಗಿದ್ದೀರಾ ಅಂತ. ಆಯಿತಾ? ನೆಕ್ಸ್ಟ್, ಥಿಂಕ್ ಲೈಕ್ ಎನ್ ಎಕ್ಸಾಮಿನರ್. ಆಯಿತಾ? ರಾಂಗ್ ಕ್ವೆಶನ್. ವಾಟ್ ಶುಡ್ ಐ ಸ್ಟಡಿ ಫಾರ್ ದಿಸ್ ಚಾಪ್ಟರ್? ನಿಮಗೆ ನೀವು ಹಾಕೊಳ್ಳೋ ಅಂಥ ಕ್ವೆಶನ್. ನಾನು ವಾಟ್ ಶುಡ್ ಐ ಸ್ಟಡಿ ಫ್ರಮ್ ದಿಸ್ ಚಾಪ್ಟರ್, ಈ ಚಾಪ್ಟ್ರಿಂದ ನಾನು ಏನು ಓದಬೇಕು. ಸೊ ಅದು ನೀವು ನಿಮಗೆ ಹಾಕೊಳ್ಳೋ ಅಂಥ ರಾಂಗ್ ಕ್ವೆಶನ್. ಇನ್ಸ್ಟೆಡ್ ವಾಟ್ ಕ್ವೆಶನ್ ಕ್ಯಾನ್ ಕಮ್ ಫ್ರಮ್ ದಿಸ್ ಟಾಪಿಕ್. ಸೊ ದ್ಯಾಟ್ಸ್ ದ ರೈಟ್ ಕ್ವೆಶನ್. ನೀವು ಈ ಟಾಪಿಕಿಂದ ಯಾವ ಕ್ವೆಶನ್ ಎಕ್ಸಾಮಿಗೆ ಬರ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಓದಿದ್ರೆ ಬೆಟರ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ಈ ಚಾಪ್ಟ್ರಿಂದ ನಾನು ಏನು ಓದಬೇಕು. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಈ ಚಾಪ್ಟ್ರಿಂದ ನಾನು ಏನು ಓದಬೇಕು, ಈ ಚಾಪ್ಟ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಓದ್ತೀನಿ ನಾನು, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ. ಸೊ ದ್ಯಾಟ್ಸ್ ದ ಡಿಫ್ರೆನ್ಸ್. ಆಯಿತಾ? ಸೊ ಆ ರೀತಿ ನೀವು ಸ್ಮಾರ್ಟಾಗಿ ಓದ್ತಾ ಹೋಗಬೇಕು. ಜಸ್ಟ್ ಲೈಕ್ ಅನ್ ಎಕ್ಸಾಮಿನರ್. ಎಕ್ಸಾಮಿನರ್ ಏನು ಮಾಡ್ತಾರೆ, ಇದು ಇಂಪಾರ್ಟೆಂಟ್, ನಾನು ಈ ಕ್ವೆಶನ್ನ ಕೊಡ್ತೀನಿ ಎಕ್ಸಾಮ್ಗೆ, ಆ ಥರ ಯೋಚನೆ ಮಾಡ್ತಾರಲ್ಲ. ಸೊ ನೀವು ಅದೇ ರೀತಿ ಯೋಚನೆ ಮಾಡಿ, ಈ ಕ್ವೆಶನ್ ಇಂಪಾರ್ಟೆಂಟ್, ಸೊ ಈ ಕ್ವೆಶನ್ನ ನಾನು ಓದ್ತೀನಿ, ಆ ರೀತಿ ಇರಬೇಕು. ಆಯಿತಾ? ಸೊ ದ 98% ಫಾರ್ಮುಲಾ ಏನಪ್ಪ ಅಂತಂದರೆ ಕಂಪ್ಲೀಟ್ ಯುವರ್ ಕ್ಲಾಸಸ್, ರಿವೈಸ್ ಓಲ್ಡ್ ಚಾಪ್ಟರ್ಸ್, ಪ್ರಾಕ್ಟೀಸ್ ಕ್ವೆಶನ್ ಪೇಪರ್ಸ್, ಇಂಪ್ರೂವ್ ಆನ್ ವೀಕ್ ಏರಿಯಾಸ್. ನಿಮ್ಮ ಕ್ಲಾಸಸ್ನ ತೊಗೊಳ್ಳಿ, ಆನ್ಲೈನ್ ಲೆಕ್ಚರ್ಸ್ನ ಸ್ಕೂಲಲ್ಲಿ ಅದೆಲ್ಲ ಕಂಪ್ಲೀಟ್ ಮಾಡಿ. ಹಳೆ ಚಾಪ್ಟರ್ಸ್ ಏನಿದೆ ಇವಾಗ ಆಲ್ರೆಡಿ ಸೆಕೆಂಡ್ ಥರ್ಡ್ ಚಾಪ್ಟ್ರಲ್ಲಿ ಇರ್ತೀರ. ಫಸ್ಟ್ ಚಾಪ್ಟರ್ ಹಳೆ ಚಾಪ್ಟರ್ ಆಗಿಬಿಟ್ಟಿದೆ, ಬಟ್ ಫಸ್ಟ್ ಚಾಪ್ಟರ್ನೂ ಓದ್ಕೋಬೇಕು ಸೆಕೆಂಡ್ ಆ್ಯಂಡ್ ಥರ್ಡ್ ಚಾಪ್ಟರ್ ಜೊತೆ. ಕ್ವೆಶನ್ಸ್ನ ರಿವೈಸ್ ಮಾಡುವಂಥದ್ದು, ಪ್ರಾಕ್ಟೀಸ್ ಮಾಡುವಂಥದ್ದು, ಹಿಂದಿನ ವರ್ಷದ PYQPs ಏನಿದೆ, LBA ಕ್ವೆಶನ್ಸ್ಗಳೇನಿದೆ ಅದನ್ನೆಲ್ಲ ನೋಡ್ಕೊಳ್ಳೋ ಅಂಥದ್ದು. ನಿಮಗೆ ಗೊತ್ತಾಗುತ್ತೆ ನನಗೆ ಎಲ್ಲಿ ಕಷ್ಟ ಆಗ್ತಾ ಇದೆ ಅಂತ. ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋವಂಥದ್ದು, ಬಿಟ್ಬಿಡೋದಲ್ಲ ಕಷ್ಟ ಅಂತ, ಜಾಸ್ತಿ ಫೋಕಸ್ ಮಾಡುವಂಥದ್ದು. ಸೊ ವಾಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಡೂ ಡಿಫ್ರೆಂಟ್ಲಿ ಏನಪ್ಪ ಅಂತಂದರೆ ಅವರು ದೇ ವಿಲ್ ಸ್ಟಾರ್ಟ್ ಅರ್ಲಿ, ಬೇಗ ಶುರು ಮಾಡ್ತಾರೆ. 5 ಗಂಟೆಗೆ ಎದ್ದೇಳ್ತಾರೆ, ಪುಸ್ತಕ ಇಟ್ಕೊಂಡು ಕೂಡ್ತಾರೆ. ಸುಮಾರು ಜನ 5 ಗಂಟೆಗೆ ಎದ್ದೇಳ್ತೀರಾ ಬಟ್ ಮೊಬೈಲ್ ಇಟ್ಕೊಂಡು ಇರ್ತೀರ. ಡೋಂಟ್ ಡೂ ದ್ಯಾಟ್. ಆಯಿತಾ? ರಿವೈಸ್ ರೆಗ್ಯುಲರ್ಲಿ, ಪ್ರತಿ ಸತಿ ಪರಿಷ್ಕರಣೆನ ಮಾಡ್ತಾ ಇರಬೇಕು. ಇವತ್ತು ಮಾಡಬೇಕು, ನಾಳೆನೂ ಮಾಡಬೇಕು, ಕಂಪ್ಲೀಟಾಗಿ ಮಾಡ್ತಾನೆ ಇರಬೇಕು. ಆಯಿತಾ? ಪ್ರಾಕ್ಟೀಸ್ ರೈಟಿಂಗ್ ಆನ್ಸರ್ಸ್. ಸೊ ಬರೆದು ಪ್ರಾಕ್ಟೀಸ್ ಮಾಡೋವಂಥದ್ದು, ಏನು ತಪ್ಪು ಮಾಡಿದಿರೋ ಅದರಿಂದ ಕಲಿಯೋ ಅಂಥದ್ದು. ಆಯಿತಾ? ಸೊ ನಾನಿವಾಗ ಪ್ಲಾಸಿ ಕದನ ಏನಿದೆ ಅದರಲ್ಲಿ ತಪ್ಪು ಮಾಡಿದ್ದೀನಿ ಅಂತಂದರೆ ಮತ್ತೆ ಓದಬೇಕು. ಸೊ ಆ ತಪ್ಪಿಂದ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ಲಾಸಿ ಕದನದಲ್ಲಿ ನೀವು ಉತ್ತೀರ್ಣರಾಗಬೇಕು. ಬಿಕಾಸ್ ದ್ಯಾಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್.
ಬಂದೇ ಬರುತ್ತೆ ಎಕ್ಸಾಮಲ್ಲಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ಓದಬೇಕು, ಆಯಿತಾ. ನೆಕ್ಸ್ಟ್ ಡೇ ಕನ್ಸಿಸ್ಟೆಂಟ್ ಥ್ರೂ ಔಟ್ ದ ಇಯರ್. ಈ ವರ್ಷ ಆಯಿತಾ, ಮುಂದಿನ ವರ್ಷ ಲೈಫಲ್ಲಿ ಯಾವಾಗಲೂ ಕನ್ಸಿಸ್ಟೆಂಟಾಗೇ ಇರಬೇಕು ಬಿಡಿ ಮಕ್ಕಳೇ. ಬಟ್ ಓದೋದು ಎಕ್ಸಾಮು ನಿಮ್ಮ ಲೈಫೇ ಚೇಂಜ್ ಆಗೋವಂಥ ಒಂದು ಎಕ್ಸಾಮು ಅಂತ ಅಂದಾಗ ಇನ್ಯಾವ ರೀತಿಯಲ್ಲಿ ಇರಬೇಕು ನೀವೇ ಯೋಚನೆ ಮಾಡಿ, ಆಯಿತಾ. ಇವಾಗ ಅಮ್ಮ ನೋಡಿ ಒಂದಿನ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತಂದರೆ ಎಷ್ಟು ಇದು ಮಾಡ್ತಿರೋ. ಸೊ ಕನ್ಸಿಸ್ಟೆಂಟಾಗಿ ಅಮ್ಮ ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ರೆ, ಹೌದಾ ಅಲ್ವಾ? ಅವರೇ ದೊಡ್ಡ ಎಕ್ಸಾಂಪಲ್ ನಿಮಗೆ, ಆಯಿತಾ. ಸೊ 1 year ಆಫ್ ಡಿಸಿಪ್ಲಿನ್ ಕ್ಯಾನ್ ಕ್ರಿಯೇಟ್ ಅ ಲೈಫ್ ಟೈಮ್ ಆಫ್ ಆಪರ್ಚುನಿಟೀಸ್, ಆಯಿತಾ. ಸೊ ನೀವು ಈ ಒಂದು ವರ್ಷ ಡಿಸಿಪ್ಲಿನ್ಡ್ ಆಗಿದ್ದರೆ ನೀವು ಲೈಫಲ್ಲಿ ಎಷ್ಟೊಂದು ಆಪರ್ಚುನಿಟೀಸ್ ಬರುತ್ತೆ. ನಾನು ಎಷ್ಟು ಸತಿ ಹೇಳಿದ್ದೀನಿ, ಎಲ್ಲಿ ಹೋದ್ರೂ ಕೇಳೋದು 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡೆ. PU ಮಾರ್ಕ್ಸ್ ಕಾರ್ಡ್ಗಿಂತ ಇಂಪಾರ್ಟೆಂಟ್ ಆಗುತ್ತೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್. ಆ್ಯಂಡ್ ಎಷ್ಟು ದಾರಿಗಳು ಓಪನ್ ಆಗುತ್ತೋ 10th ಸ್ಟ್ಯಾಂಡರ್ಡಿಂದ. ಸೊ 1 year ಆಫ್ ಡಿಸಿಪ್ಲಿನ್ ನಿಮ್ಮ ಇಡೀ ಜೀವನ ನಿಂತ್ಕೊಂಡಿದೆ, ಲೈಕ್ ಆಪರ್ಚುನಿಟೀಸ್ ಮೇಲೆ. ಗೊತ್ತಾಗ್ತಾ ಇದೆಯಾ? ಎಸ್ ಮಕ್ಕಳೇ, ಸೊ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 98% ಬರೋದು ಇಸ್ ನಾಟ್ ಈಸಿ, ಆಯಿತಾ. ಸೊ ಹಾರ್ಡ್ ವರ್ಕ್ ಮಾಡಬೇಕು, ಸ್ಮಾರ್ಟ್ ವರ್ಕ್ನ ಮಾಡಬೇಕು. ಇದೆಲ್ಲ ಮಾಡಿದ್ರೇ 98% ಅಥವಾ ಇನ್ನೂ ಜಾಸ್ತಿ ಪರ್ಸೆಂಟ್ ಬರೋ ಅಂಥದ್ದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.